ಹಾಲೆಲೂಯಾ. ಗುಡ್ ಮಾರ್ನಿಂಗ್, ಶುಭೋದಯ. ಬೆಳಗಾಯ್ತು ಪ್ರಿಯರೇ, 7 ಗಂಟೆ ಆಯಿತು. ಬೆಳಗ್ಗೆ ಬೇಗನೆ ಎದ್ದೇಳುವಂಥದ್ದು, ದೇವರೊಂದಿಗೆ ಸಹವಾಸ ಮಾಡಿಕೊಳ್ಳುವುದನ್ನು ಅಭ್ಯಾಸ ಮಾಡಿಕೊಳ್ಳುವುದಾದರೆ ಆಶೀರ್ವದಿಸಲ್ಪಡ್ತೇವೆ. ನೀವೊಂದು ವೇಳೆ ತಡ ಮಾಡಿ ಮಲಗಿರೋದಾದರೆ ಕನಿಷ್ಠ 6 ಗಂಟೆಗಾದರೂ ಎದ್ದೇಳಿ, ಇಲ್ಲವೇ ಈಗಲಾದರೂ ಎದ್ದೇಳಿ. 7 ಗಂಟೆ ಆಯ್ತಲ್ಲವೇ? ಬನ್ನಿ ಚಿಕ್ಕ ಪ್ರಾರ್ಥನೆಯಿಂದ ವಾಕ್ಯ ಧ್ಯಾನಿಸೋಣ. ಪರಿಶುದ್ಧ ದೇವರೇ, ನಿಮಗೆ ವಂದನೆಗಳು. ಈ ಸಮಯದಲ್ಲಿ ಮತ್ತೊಂದು ಸಾರಿ ದಿನವೆಲ್ಲ ನಮ್ಮ ಬದುಕಿಗೆ ಬೇಕಾಗಿರುವಂತಹ ಸಂದೇಶ ದಯಪಾಲಿಸಿರೆಂದು ಕ್ರಿಸ್ತನ ನಾಮದಲ್ಲಿ ಬೇಡುತ್ತೇನೆ ತಂದೆಯೇ, ಆಮೇನ್. ದೇವರಿಗೆ ಸ್ತೋತ್ರ. ಉದಯದಲ್ಲಿ ಬೇಗ ಎದ್ದೇಳೋದು, ಪ್ರಾರ್ಥಿಸಿ ಬೈಬಲ್ ಓದುವುದನ್ನು ಅಭ್ಯಾಸ ಮಾಡಿಕೊಳ್ಳಿ. ಪ್ರತಿ ಸಾರಿ ಬೈಬಲನ್ನು ನಾವು ಓದುವಾಗ ದೇವರು ನಮ್ಮೊಂದಿಗೆಯೇ ಮಾತಾಡುತ್ತಾರೆ. ಬೈಬಲ್ ಓದುವುದಕ್ಕೆ ಒಂದು ವಿಧಾನವಿದೆ, ಒಂದು ಕ್ರಮ ಪದ್ಧತಿಯಲ್ಲಿ ಓದುವುದನ್ನು ಅಭ್ಯಾಸ ಮಾಡಿಕೊಳ್ಳಿ. ಆದಿಕಾಂಡ ಮೊದಲುಗೊಂಡು ಸತತವಾಗಿ ಓದುತ್ತಾ ಹೋಗಿ, ಹಾಗೆಯೇ ಮತ್ತಾಯ ಸುವಾರ್ತೆಯಿಂದಲೂ ಸತತವಾಗಿ ಓದುತ್ತಾ ಹೋಗಿ. ಅವಾಗಲೇ ನಿಮಗೆ ಒಳ್ಳೆಯ ಅವಗಾಹನ ಉಂಟಾಗುತ್ತೆ. ಬೈಬಲ್ನಲ್ಲಿರುವ ಅನುಮಾನಗಳಿಗೆ, ಸಂದೇಹಗಳಿಗೆ ಬೈಬಲ್ನಲ್ಲಿಯೇ ಉತ್ತರಗಳಿವೆ. ಅದನ್ನು ಓದುತ್ತಿರುವಾಗ ಸಂದೇಹಗಳೆಲ್ಲ ತೀರಿ ಹೋಗ್ತವೆ. ಅಷ್ಟೇ ಅಲ್ಲ, ಈ ಬೈಬಲ್ ಒಂದು ಕಥೆಯ ಪುಸ್ತಕದಂತೆ ಅಲ್ಲ. ಯಾವುದೋ ಒಂಥರ ವಿಜ್ಞಾನವಾಗಲಿ, ಲೌಕಿಕ ದೊಡ್ಡ ದೊಡ್ಡ ಸಂಗತಿಗಳನ್ನಾಗಲಿ ತಿಳಿಯಪಡಿಸುವ ಪುಸ್ತಕ ಮಾತ್ರವಲ್ಲ. ಇದು ನಮ್ಮ ಅಂತರಂಗವನ್ನು, ಅಂದರೆ ನಮ್ಮ ಸ್ಥಿತಿಯನ್ನು ನಮಗೆ ತಿಳಿಯಪಡಿಸುವಂತಹ ಕನ್ನಡಿಯಂತಿದೆ. ಅದಕ್ಕೆ ಕನ್ನಡಿಯಲ್ಲಿ ನಾವು ಮುಖವನ್ನು ನೋಡಿ ಹೇಗೆ ಸರಿಪಡಿಸಿಕೊಳ್ತೇವೋ, ನಮ್ಮ ವಸ್ತ್ರ ಆಗಲಿ, ಹೇರ್, ತಲೆ ಹೇಗೆ ಬಾಚಿಕೊಳ್ತೇವಲ್ಲವೋ, ಹಾಗೆಯೇ ಬೆಳಗ್ಗೆ ಎದ್ದ ಕೂಡಲೇ ದೇವರ ವಾಕ್ಯ ನಮ್ಮ ಹೃದಯ ನೋಡಿಕೊಂಡು ಸರಿಪಡಿಸಿಕೊಳ್ಳುವುದಕ್ಕಾಗಿ ಎಷ್ಟೋ ಉಪಯೋಗಕರವಾಗಿರುತ್ತೆ. ಒಂದೊಂದು ಸಾರಿ ನಮ್ಮ ಮನಸ್ಸು ಸಂತೋಷಕರವಾಗಿರುತ್ತೆ, ಮತ್ತೊಂದು ಸಾರಿ ಒಂದು ವಿಧವಾದ ರೀತಿಯಲ್ಲಿ ನಮ್ಮ ಮನಸ್ಸು ಬಹಳ ಬಾಧೆಯಿಂದಿರುತ್ತೆ. ಅಂತಹ ಅನುಭವ ನಿಮಗಿದೆಯಾ? ಒಂದೊಂದು ದಿವಸ ಬಹಳ ಉಲ್ಲಾಸಕರವಾಗಿರುತ್ತೆ, ಮತ್ತೊಂದು ದಿವಸ ಬಹಳ ದಿಗುಲಾಗಿರುತ್ತೆ. ಒಂದೊಂದು ಸಾರಿ ಫ್ರೀ ಆಗಿದ್ದಂತಿರುತ್ತೆ, ಮತ್ತೊಂದು ಸಾರಿ ಏನೋ ಒಂಥರ ಮನಸ್ಸು ನೊಂದುಕೊಂಡಂತೆ ಇರುವಂಥದ್ದಾಗಿರುತ್ತೆ. ಕಾರಣ ಏನೆಂದು ಗೊತ್ತಾ ನಿಮಗೆ? ಶರೀರದಲ್ಲಿ ಅನಾರೋಗ್ಯ ಇಲ್ಲದಿದ್ದರೂ ಸಹ ಮನಸ್ಸಿನೊಳಗೆ ಬಾಧೆ ಇಲ್ಲದೇ ಇರುವಂಥದ್ದು, ಮನಸ್ಸು ಸರಿಯಾಗಿಲ್ಲದೇ ಇರುವಂಥದ್ದು ಈ ದಿನ ಬಹಳಷ್ಟು ಜನ ಅವರು ಗುರುತಿಸುತ್ತಾ ಇಲ್ಲ. ಅದಕ್ಕೆ ಏನೋ ಮೂಡ್ ಅನ್ನುತ್ತಾರೆ, ಇಲ್ಲವೇ ಈ ದಿನ ನನಗೆ ಅನುಕೂಲವಾಗಿರಲಿಲ್ಲ ಅನ್ನುತ್ತಾರೆ, ಇಲ್ಲವೇ ಕಾಲದ ಮೇಲೆಯೋ ಮನುಷ್ಯರ ಮೇಲೆಯೋ ನಿಂದೆ ಹೊರಿಸ್ತಾರೆ. ಆದರೆ ನಮ್ಮ ಹೃದಯ ಸ್ಥಿತಿಯ ಮೇರೆಗೆಯೇ ನಮ್ಮ ಜೀವಿತ ಇರುವಂಥದ್ದಾಗಿರುತ್ತೆ. ಅದಕ್ಕೆ ನಮಗೆ ಪ್ರಾರ್ಥನೆ ಬಹಳ ಅವಶ್ಯಕವಾಗಿದೆ. ಪ್ರಾರ್ಥನೆ ಮಾಡ್ತಾ ಇದ್ದೀರಾ? ಹೌದು, ಪ್ರಾರ್ಥಿಸ್ತಿದ್ದೇವೆ ಅನ್ನುತ್ತಾರೆ. ಏನಾಗಿದೆ ನೀವು ಮಾಡುವಂತಹ ಪ್ರಾರ್ಥನೆ? ಬಹಳ ವಿಷಯ ದೇವರಿಗೆ ಬೇಡುವಂಥದ್ದಾಗಿದೆಯಾ? ದೇವರಿಗೆ ನಿಮಗಿರುವ ಬಾಧೆಗಳೆಲ್ಲ ಹಂಚಿಕೊಂಡು ದೇವರೇ ತೀರಿಸು ಎಂದು ಬೇಡುವಂಥದ್ದಾಗಿದೆಯಾ? ಅಷ್ಟೇ ಆಗಿದೆಯಾ? ಪ್ರಾರ್ಥನೆ ಅನ್ನುವುದು ಕರ್ತನಿಗೆ ಸ್ತುತಿಸುವಂಥದ್ದು. ಕರ್ತನ ಸನ್ನಿಧಿಯಲ್ಲಿ ನಮ್ಮನ್ನು ನಾವು ಪರಿಶೀಲಿಸಿಕೊಂಡು ನಮ್ಮ ಹೃದಯವನ್ನು ಸರಿಪಡಿಸಿಕೊಳ್ಳುವುದಕ್ಕಾಗಿ ಒಪ್ಪಿಕೊಳ್ಳುವಂಥದ್ದಾಗಿದೆ ಎಂಬುದನ್ನು ಬಹಳಷ್ಟು ಜನ ಮರೆಯುತ್ತಾರೆ. ಅದಕ್ಕೆ ಕೆಲವರು ಹೇಳ್ತಾರೆ, ನಾವು ಪ್ರಾರ್ಥನೆ ಮಾಡಿದ್ರೂ ಕೂಡ ತೃಪ್ತಿ ಇಲ್ಲ, ಪ್ರಾರ್ಥನೆ ಬರ್ತಾ ಇಲ್ಲ ಅನ್ನುತ್ತಾರೆ. ಒಮ್ಮೆ ಯೇಸು ಬೈಬಲ್ನಲ್ಲಿ ಏನು ಹೇಳಿದ್ದಾರೆ ನೋಡಿ, ಮಾರ್ಕನ ಸುವಾರ್ತೆ 11ನೇ ಅಧ್ಯಾಯ 25ನೇ ವಚನದಲ್ಲಿ, ನಿಮಗೆ ಯಾರ ಮೇಲಾದರೂ ವಿರೋಧವಿದ್ದರೆ ಅದನ್ನು ಅವನಿಗೆ ಕ್ಷಮಿಸಿರಿ. ನೀವು ನಿಂತುಕೊಂಡು ಪ್ರಾರ್ಥನೆ ಮಾಡುವಾಗೆಲ್ಲ ಅವನಿಗೆ ಕ್ಷಮಿಸಿರಿ. ಏನಂತೆ? ನಿಮಗೆ ಯಾರ ಮೇಲಾದರೂ ವಿರೋಧವೇನಾದರೂ ಇರುವುದಾದರೆ, ವಿರೋಧ ಅಂದರೆ ಅವರಿಗೆ ವ್ಯತಿರೇಕವಾಗಿ ಇತರರ ಮೇಲೆ ಅಸೂಯೆ ಇರೋದಾದರೆ, ಕೋಪವಿದ್ದರೂ, ದ್ವೇಷವಿದ್ದರೂ, ಇತರರು ಬಾಧೆಪಡಿಸಿದ್ದಾರೆ ಎಂಬ ಕಕ್ಷವಿದ್ದರೂ, ಹೌದಲ್ಲವೇ? ಮನಸ್ಸಲ್ಲಿ ಇತರರ ಕುರಿತು ನಾವು ಕೀಳಾಗಿ ಭಾವನೆ ಇಟ್ಕೊಂಡು ಬಾಧೆ ಇಟ್ಕೊಳ್ಳುತ್ತಿರುವುದಾದರೆ ಏನನ್ನು ಮಾಡನ್ನುತ್ತಾರೆ ದೇವರು ವಾಕ್ಯದಲ್ಲಿ? ನೀವು ನಿಂತುಕೊಂಡು ಪ್ರಾರ್ಥನೆ ಮಾಡುವಾಗ ಅಂಥವರನ್ನು ಕ್ಷಮಿಸಿರಿ. ನಾವು ಇತರರನ್ನು ಕ್ಷಮಿಸಲಾರದೆ ನಮ್ಮನ್ನು ಕ್ಷಮಿಸೆಂದು ಕರ್ತನಿಗೆ ಬೇಡಿಕೊಳ್ಳುವುದು ಎಷ್ಟರ ಮಟ್ಟಿಗೆ ಸಮಂಜಸವಾಗಿದೆ? ಇತರರನ್ನು ನೀವು ಕ್ಷಮಿಸಲಾರದಕ್ಕಾಗಿಯೇ ನೀವು ಮಾಡುವ ಪ್ರಾರ್ಥನೆಗಳಿಗೆ ಉತ್ತರ ಬರಲ್ಲ. ನೀವು ಎಷ್ಟೇ ಪ್ರಾರ್ಥಿಸಿದ್ರೂ ಕೂಡ ದೇವರು ನಿಮ್ಮನ್ನು ಕ್ಷಮಿಸಿದ್ದಾರೆ ಎಂಬ ಆ ತೃಪ್ತಿ ನಿಮಗೆ ಸಿಗಲ್ಲ. ಅಷ್ಟಕ್ಕೂ ಕ್ಷಮೆ ಎನ್ನುವಂಥದ್ದು ಎಷ್ಟು ರಿಲೀಫ್ ಕೊಡುತ್ತೆ ಗೊತ್ತಾ ನಿಮಗೆ? ನಾವು ಒಂದು ವಿಷಯವನ್ನು ತಂದೆಗಾಗಲಿ ಅಥವಾ ತಾಯಿಗಾಗಲಿ ಸಿಂಪಲ್ ಆಗಿ ತಗೊಳ್ರಿ, ಅವರಿಂದ ಒಂದು ವಿಷಯ ಮುಚ್ಚಿಡ್ತೇವೆ ಅಂದ್ಕೊಳ್ಳಿ. ಆ ವಿಷಯ ಗೊತ್ತಾದರೆ ತಂದೆ ಬೈತಾರೇನೋ, ಹೊಡೆಯುತ್ತಾರೇನೋ, ನನಗೇನಾದರೂ
ಅವಮಾನಗೊಳಿಸ್ತಾರೇನೋ ಅಂದ್ಕೊಂಡು ಬಹಳ ದಿನ ಮುಚ್ಚಿಟ್ಟು ಕೊನೆಗೆ ಒಂದು ದಿನ ಅವರಿಗೆ ಹಂಚ್ಕೊಳ್ತೀರಿ ಅಂದ್ಕೊಳ್ಳಿ. ಹಾಗೆ ಹಂಚ್ಕೊಂಡಾಗ ನಿಮ್ಮ ತಂದೆ ನಿಮ್ಮನ್ನು ಅರ್ಥ ಮಾಡಿಕೊಂಡು, ಹೋಗ್ಲಿಬಿಡು ಮಗನೇ, ಇನ್ನೆಂದಿಗೂ ಹೀಗೆ ಮಾಡಬೇಡ ಎಂದು ನಿಮ್ಮ ಭುಜ ತಟ್ಟಿದ್ದಾರೆ ಅಂದ್ಕೊಳ್ಳಿ. ಎಷ್ಟು ರಿಲೀಫ್ ಸಿಗುತ್ತೆ ಎಂದಾದರೂ ನಿಮ್ಗೆ ಅನುಭವ ಆಗಿದೆಯಾ? ಅದೆಲ್ಲವನ್ನು ಎಷ್ಟೊತ್ತು ನೀವು ನಿಮ್ಮ ಮನಸ್ಸಿನಲ್ಲಿ ಇಟ್ಕೊಳ್ತಿರೋ ಅಲ್ಲಿಯವರೆಗೂ ಇರುವ ಒತ್ತಡ, ಬಾಧೆ, ನಾನು ಕ್ಷಮಿಸಿದ್ದೇನೆ ಮಗನೇ, ಪರವಾಗಿಲ್ಲ, ಇಟ್ಸ್ ಓಕೆ ಅಂದ ಕೂಡಲೇ ಎಂತಹ ರಿಲೀಫ್ ಸಿಗುತ್ತೆ ನೋಡಿ. ಕ್ಷಮಾಪಣೆ ನಮಗೆ ದೊಡ್ಡ ರಿಲೀಫ್ ಕೊಡುತ್ತೆ, ದೊಡ್ಡ ಬಿಡುಗಡೆ ಉಂಟು ಮಾಡುತ್ತೆ, ಸಮಾಧಾನ ಕೊಡುತ್ತೆ, ಸಂತೋಷ ಕೊಡುತ್ತೆ. ನಾವು ಕ್ಷಮಿಸಲ್ಪಡಬೇಕೆಂದು ಕೋರುತ್ತೇವೆ, ಎಲ್ಲರೂ ನಮ್ಮನ್ನು ಕ್ಷಮಿಸಬೇಕೆಂದು ಆಶಿಸುತ್ತೇವೆ, ದೇವರು ನಮ್ಮನ್ನು ಕ್ಷಮಿಸಬೇಕೆಂದು ಆಶಿಸುತ್ತೇವೆ. ಬಟ್ ನಾವು ಇತರರನ್ನು ಕ್ಷಮಿಸದೆ ಹೋದರೆ ನಾವು ಹೇಗೆ ಕ್ಷಮಿಸಲ್ಪಡ್ತೇವೆ? ಅದಕ್ಕೆ ಇಲ್ಲಿ ಕರ್ತನು ಹೇಳ್ತಾನೆ, ನೀವು ನಿಂತುಕೊಂಡು ಪ್ರಾರ್ಥಿಸುವಾಗೆಲ್ಲ ನಿಮಗೆ ಯಾರ ಮೇಲಾದರೂ ವಿರೋಧವಿದೆ ಎಂದು ನಿಮಗೆ ತಿಳಿಯುವುದಾದರೆ ನೀವು ಅವರನ್ನು ಕ್ಷಮಿಸಿರಿ. ಆಗ ಪರಲೋಕದಲ್ಲಿರುವ ನಿಮ್ಮ ತಂದೆಯು ನಿಮ್ಮ ಪಾಪವನ್ನು ಕ್ಷಮಿಸುವನು. ಇತರರನ್ನು ನೀವು ಕ್ಷಮಿಸುವುದಾದರೆ ದೇವರು ನಿಮ್ಮನ್ನು ಕ್ಷಮಿಸುತ್ತಾರೆ. ದೇವರು ನಿಮ್ಮನ್ನು ಕ್ಷಮಿಸುವ ಹಾಗೆ ದೇವರ ಕ್ಷಮಾಪಣೆ ಕೋರುವುದಕ್ಕಿಂತ ಮುಂಚೆ ನಿಮ್ಮ ಹೃದಯದೊಳಗೆ ಯಾರ ಮೇಲಾದರೂ ಬೇಸರವಾಗಲಿ ಕೋಪವಾಗಲಿ ಇರುವುದಾದರೆ, ಅವರ ನಿಮಿತ್ತ ನಿಮ್ಮ ಮನಸ್ಸು ಸರಿಯಾಗಿಲ್ಲದಿರುವುದಾದರೆ ಅಂಥವರನ್ನು ಕ್ಷಮಿಸಿಬಿಡಿ. ಯೇಸು ಕ್ರಿಸ್ತನು ನಮಗೆ ಕ್ಷಮಿಸುವುದನ್ನು ಕಲಿಸಿಕೊಟ್ಟಿದ್ದಾರೆ. ಅಷ್ಟು ಬೇಗ ನಾವು ಒಬ್ಬರನ್ನೊಬ್ಬರು ಕ್ಷಮಿಸುವಂತಹ ಸ್ವಭಾವ ನಮಗಿರಲಿಲ್ಲ. ಕಕ್ಷೆ ಸಾಧಿಸುವ ಸ್ವಭಾವದಲ್ಲಿಯೇ ಮನುಷ್ಯನಿದ್ದ. ಆದರೆ ಯೇಸು ಕ್ರಿಸ್ತನು ಪ್ರೀತಿ ಸ್ವರೂಪಿಯಾಗಿ ಲೋಕಕ್ಕೆ ಬಂದು ಕ್ಷಮಿಸಿದ್ದಾರೆ. ಪಾಪಿಗಳನ್ನು ಕ್ಷಮಿಸಿದ್ದಾರೆ, ವ್ಯಭಿಚಾರಿಗಳನ್ನು ಕ್ಷಮಿಸಿದ್ದಾರೆ, ಕಳ್ಳರನ್ನು ಕ್ಷಮಿಸಿದ್ದಾರೆ, ತನಗೆ ಅಪಹಾಸ್ಯ ಮಾಡಿದವರನ್ನು ಕ್ಷಮಿಸಿದ್ದಾರೆ, ತನಗೆ ನಿಂದಿಸಿದವರನ್ನು ಕ್ಷಮಿಸಿದ್ದಾರೆ, ತನ್ನ ಮೇಲೆ ಪ್ರತಿಕಾರ ಇಟ್ಕೊಂಡವರನ್ನು ಕ್ಷಮಿಸಿದ್ದಾರೆ, ತನಗೆ ಚಿತ್ರಹಿಂಸೆ ಕೊಟ್ಟಿದವರನ್ನು ಕ್ಷಮಿಸಿದ್ದಾರೆ, ತನ್ನನ್ನು ಶಿಲುಬೆಗೆ ಹಾಕಿದವರನ್ನು ಕ್ಷಮಿಸಿದ್ದಾರೆ, ತನ್ನನ್ನು ಅಪಹಾಸ್ಯ ಮಾಡಿದವರನ್ನು ಕ್ಷಮಿಸಿದ್ದಾರೆ. ಅಷ್ಟೊಂದು ನಮ್ಮನ್ನು ಯಾರು ಕೂಡ ಕೀಳಾಗಿ ನೋಡಲಿಲ್ಲ, ಬಾಧೆಪಡಿಸಲಿಲ್ಲ, ಹಿಂಸೆಗೊಳಿಸಲಿಲ್ಲ. ಆದರೆ ಸಣ್ಣ ಸಣ್ಣ ವಿಷಯದಲ್ಲಿಯೇ ನಾವು ಇತರರನ್ನು ಕ್ಷಮಿಸಲಿಕ್ಕಾಗ್ತಿಲ್ಲ. ಈ ದಿನ ಚಿಕ್ಕ ಮಕ್ಕಳಿಗೂ ಕೂಡ ನೋಡಿ, ಸಾರಿ ಹೇಳು ಮಗುವೆ ಅಂದ್ರೆ ನಾನು ಹೇಳಲ್ಲ ಎಂದು ಮೊಂಡುತನ ತೋರಿಸುತ್ತೆ. ನನ್ನನ್ನು ಕ್ಷಮಿಸಿರಿ ಎಂದು ಬೇಡಿಕೊಳ್ಳುವುದಕ್ಕಾಗಿ ಅಹಂಭಾವ ಅಡ್ಡ ಬರುತ್ತೆ. ಈ ದಿನ ಇತರರ ಬಳಿಗೆ ಹೋಗಿ ನಾವು ಕ್ಷಮಾಪಣೆ ಬೇಡಿಕೊಳ್ಳಲಿಕ್ಕಾಗ್ತಿಲ್ಲ. ಇತರರು ನಮಗೆ ಮಾಡಿರುವ ಕಾರ್ಯಗಳನ್ನು ಕೂಡ ನಾವು ಕ್ಷಮಿಸಲಿಕ್ಕಾಗುತ್ತಾ ಇಲ್ಲ. ಕ್ಷಮಿಸದಿದ್ದರೆ ನೀವು ಕ್ಷಮಿಸಲ್ಪಡುವುದಿಲ್ಲ. ನೀವು ನಿಂತುಕೊಂಡು ಪ್ರಾರ್ಥನೆ ಮಾಡುವಾಗೆಲ್ಲ ಏನಂತೆ, ನೀವು ಅಲ್ಲಿ ನೋಡ್ತೇವೆ, ನಿಂತುಕೊಂಡು ಪ್ರಾರ್ಥಿಸುವಾಗೆಲ್ಲ ಅವನಿಗೆ ಕ್ಷಮಿಸಿರಿ, ಆಗ ಪರಲೋಕದಲ್ಲಿರುವ ನಿಮ್ಮ ತಂದೆಯು ನಿಮ್ಮ ಪಾಪಗಳನ್ನು ಕ್ಷಮಿಸಿ ಬಿಡುವನು. ಕೆಳಗೆ ಫುಟ್ನೋಟ್ ಇದೆ ನೋಡಿ, ಕೆಳಗೆ ಏನಂತಿದೆ, ನೀವು ಕ್ಷಮಿಸದೇ ಇದ್ದರೆ ಪರಲೋಕದಲ್ಲಿರುವ ನಿಮ್ಮ ತಂದೆಯು ನಿಮ್ಮ ಪಾಪಗಳನ್ನು ಕ್ಷಮಿಸುವುದಿಲ್ಲ. ನೀವು ಕ್ಷಮಿಸದೇ ಇದ್ದರೆ ನಿಮ್ಮ ಪಾಪಗಳು ಕೂಡ ಕ್ಷಮಿಸಲ್ಪಡುವುದಿಲ್ಲ. ಇತರರಿಂದ ನೀವು ಏನನ್ನು ಆಶಿಸುತ್ತಾ ಇದ್ದೀರೋ ಅದನ್ನು ನೀವು ಕೂಡ ಮಾಡಬೇಕಲ್ಲವೇ? ಇತರರು ಹೇಗಿರಬೇಕೆಂದು ನೀವು ಆಶಿಸುತ್ತಾ ಇದ್ದೀರೋ ಹಾಗೆ ನೀವೂ ಇರಬೇಕಲ್ಲವೇ? ಇತರರು ನಿಮ್ಮೊಂದಿಗೆ ಹೇಗೆ ಮಾತಾಡಬೇಕೆಂದು ಎದುರು ನೋಡ್ತಾ ಇದ್ದೀರೋ ಅವರೊಂದಿಗೆ ಹಾಗೇ ಮಾತಾಡಬೇಕಲ್ಲವೇ? ಆದರೆ ಈ ದಿನ ನೋಡಿ, ಎಲ್ಲವೂ ಒನ್ ವೇ ಆಗಿದೆ. ನಾವು ಹೇಗಾದರೂ ಇರಬಹುದು, ಆದರೆ ಎಲ್ಲರೂ ನಮ್ಮನ್ನು ಪ್ರೀತಿಸಬೇಕು, ಎಲ್ಲರೂ ನಮ್ಮನ್ನು ಕ್ಷಮಿಸಬೇಕು, ಎಲ್ಲರೂ ನಮ್ಮನ್ನು ಗೌರವಿಸಬೇಕು. ಗಿವ್ ರೆಸ್ಪೆಕ್ಟ್ ಆ್ಯಂಡ್ ಟೇಕ್ ರೆಸ್ಪೆಕ್ಟ್ ಎಂದು ಹೇಳ್ತಾರಲ್ಲವೇ? ನಾವು ಏನನ್ನು ಮಾಡುತ್ತೇವೋ ಅದೇ ನಾವು ತಿರುಗಿ ಹೊಂದಿಕೊಳ್ತೇವೆ. ನಾವು ಕ್ಷಮಿಸಿದ್ರೆ ಕ್ಷಮಿಸಲ್ಪಡ್ತೇವೆ. ಒಂದಾನೊಂದು ದಿನ ಒಬ್ಬ ಚಿಕ್ಕ ಹುಡುಗ ಒಂದು ಬೆಟ್ಟಕ್ಕೆ ಹೋಗಿ ಹಲೋ ಅಂದ್ರೆ ಹಲೋ ಅಂತ ಕೇಳಿಸಿತು. ಯಾರಪ್ಪ ನೀನು ಅಂದಾಗ ಯಾರಪ್ಪ ನೀನು ಅಂದಿತು. ಏಯ್ ನಿನಗೆ ಒದೀತೇನೆ ಅಂದ್ರೆ ಒದೀತೇನೆ ಎಂಬ ಸ್ವರ ಮತ್ತೆ ಕೇಳಿಸಿತು. ಹೆದರಿಕೊಂಡು ಓಡೋಡಿ ತಾಯಿ ಬಳಿಗೆ ಬಂದು, ಅಮ್ಮ ಬೆಟ್ಟದ ಮೇಲೆ ಯಾರೋ ಇದ್ದಾರಮ್ಮ, ನಾನು ಒದೀತೇನೆ ಅಂದ್ರೆ ತಿರುಗಿ ಒದೀತೇನೆ ಅನ್ನುತ್ತಿದ್ದಾನೆ, ಬೈತಿದ್ದಾನೆ. ಯಾರೋ ನೀನು ಅಂದ್ರೆ ಯಾರೋ ನೀನು ಅನ್ನುತ್ತಿದ್ದಾನೆ ಎಂದು ತಾಯಿಗೆ ಅಳ್ತಾ ಹೇಳ್ತಿರುವಾಗ ತಾಯಿಗೆ ಅರ್ಥವಾಯ್ತು ಅದು ಕೇವಲ ಏಕೋ ಎಂದು, ಅವನ ವಾಯ್ಸೇ ಏಕೋ ಆಗ್ತಿದೆ ಎಂದು. ಪರವಾಗಿಲ್ಲ ಮಗನೇ, ಈ ಸಾರಿ ಹೋಗಿ ಒಳ್ಳೆ ರೀತಿಯಿಂದ ಮಾತಾಡು, ನಿನಗೆ ಅವನು ಒಳ್ಳೆ ಸ್ನೇಹಿತನಾಗ್ತಾನೆ ಅಂತ ಹೇಳಿದಾಗ ಹಾಯ್ ಅಂದಾಗ ಹಾಯ್, ಐ ಲವ್ ಯು ಅಂದ್ರೆ ಐ ಲವ್ ಯು ಅಂತ ಕೇಳಿಸಿತು. ನೀನು ನನಗೆ ಇಷ್ಟ ಅಂದ್ರೆ ನೀನು ನನಗೆ ಇಷ್ಟ, ಯು ಆರ್ ಅ ಗುಡ್ ಬಾಯ್ ಅಂದ್ರೆ ಯು ಆರ್ ಅ ಗುಡ್ ಬಾಯ್. ಹೌದು ಮಮ್ಮಿ, ಅವನು ಒಳ್ಳೆ ಫ್ರೆಂಡ್ ಆದ ಅಂತ ಮತ್ತೆ ಬಂದು ಹೇಳ್ದ. ಹೌದು ಪ್ರಿಯರೇ,
ನಾವು ಇತರರನ್ನು ಕ್ಷಮಿಸುವಾಗ ನಾವು ಕೂಡ ಕ್ಷಮಿಸಲ್ಪಡ್ತೇವೆ. ಇತರರಿಗೆ ಒಳ್ಳೆಯದನ್ನು ಮಾಡುವಾಗ ನಮಗೆ ಒಳ್ಳೆಯದು ಮಾಡಲಾಗುತ್ತೆ. ಇನ್ನೊಂದು ದೊಡ್ಡ ವಿಷಯವೇನೆಂದರೆ, ನಾವು ಇತರರನ್ನು ಕ್ಷಮಿಸುವಾಗ ದೇವರೇ ನಮ್ಮನ್ನು ಕ್ಷಮಿಸ್ತಾರಂತೆ. ನಾವು ಇತರರನ್ನು ಕ್ಷಮಿಸುವುದು ಚಿಕ್ಕ ಚಿಕ್ಕ ವಿಷಯಗಳಾಗಿವೆ, ಆದರೆ ದೇವರು ನಮ್ಮನ್ನು ಕ್ಷಮಿಸುವಂಥದ್ದು ನಿತ್ಯ ನರಕಕ್ಕೆ ಕೊಂಡೊಯ್ಯುವುದಕ್ಕೆ ಕಾರಣವಾಗಿರುವಂತಹ ಪಾಪಗಳಿಂದ ನಮ್ಮನ್ನು ಕ್ಷಮಿಸ್ತಾರಂತೆ. ಆ ಒಂದು ಕ್ಷಮಾಪಣೆ, ಪಾಪಿಗಳನ್ನು ಕ್ಷಮಿಸುವಂತಹ ಅಧಿಕಾರ ಯೇಸು ಕ್ರಿಸ್ತನಿಗೆ ಮಾತ್ರ ಈ ಲೋಕದಲ್ಲಿದೆ. ಆತನೊಬ್ಬನೇ ನಮ್ಮ ಪಾಪಗಳಿಗಾಗಿ ಪರಿಹಾರ ಮಾಡಿ ತನ್ನ ರಕ್ತವನ್ನೇ ಸುರಿಸಿದ್ದಾರೆ. ನೀವು ಯೇಸುವಿನ ಮಗುವಾಗಿರುವುದಾದರೆ ಕ್ಷಮಿಸಿರಿ. ನಿಮ್ಮನ್ನು ದೂಷಿಸುವವರನ್ನು ತಿರುಗಿ ದೂಷಿಸಬೇಡಿರಿ, ಆಶೀರ್ವದಿಸಿರಿ. ನಿಮ್ಮನ್ನು ಹಿಂಸೆಗೊಳಿಸುವವರಿಗೆ ತಿರುಗಿ ಹಿಂಸೆಗೊಳಿಸಬೇಡಿರಿ, ಪ್ರೀತಿಸಿರಿ. ನೀವು ಸಹಿಸಿಕೊಳ್ಳಿರಿ. ನಿಮಗೆ ಕೇಡು ಮಾಡಿದವರಿಗೆ ಕೇಡು ಮಾಡಬೇಡಿ, ಮೇಲನ್ನುಂಟು ಮಾಡಿ. ಕೆಟ್ಟದಕ್ಕೆ ಸೋತು ಹೋಗದೆ ಒಳ್ಳೆತನದಿಂದ ಕೆಟ್ಟತನವನ್ನು ಜಯಿಸಿರಿ ಎಂದು ದೇವರ ವಾಕ್ಯ ಎಚ್ಚರಿಸುತ್ತೆ. ಇಂದಿನಿಂದ ಆ ಪಾಸಿಟಿವ್ ಥಿಂಕಿಂಗ್ನಲ್ಲಿರಿ. ಇತರರನ್ನು ನೀವು ಸುಲಭವಾಗಿ ಕ್ಷಮಿಸುವಂತವರಾಗಿರಿ. ನೀವು ಎಷ್ಟು ಪ್ರಶಾಂತವಾಗಿರುತ್ತೀರಿ ಎಂದು ನೋಡ್ತೀರಿ. ನಿಮ್ಮ ವಿರೋಧಿಗಳನ್ನು ಕೂಡ ಕ್ರಿಸ್ತನಿಗೋಸ್ಕರ ನೀವು ಸಂಪಾದಿಸುವಂತವರಾಗಿರ್ತೀರಿ. ಕ್ಷಮಾಪಣೆ ಗಾಯಗಳನ್ನು ಮುಚ್ಚಿ ಹಾಕುತ್ತೆ. ಕ್ಷಮಾಪಣೆ ಅನ್ನೋದು ಆದರಣೆ ಉಂಟು ಮಾಡುತ್ತೆ. ಕ್ಷಮಾಪಣೆ ಭಾರದಿಂದ ನಮ್ಮನ್ನು ಬಿಡುಗಡೆ ಮಾಡುತ್ತೆ. ಕ್ಷಮಿಸಿರಿ, ಕ್ಷಮಿಸಲ್ಪಡ್ತೀರಿ. ನಾವು ನಮ್ಮ ಸುತ್ತಲಿರುವವರನ್ನು ಕ್ಷಮಿಸೋಣ. ದೇವರು ಕೊಡುವಂತಹ ದೊಡ್ಡ ಕ್ಷಮಾಪಣೆಯನ್ನು ಹೊಂದಿಕೊಳ್ಳೋಣ. ಇನ್ನೊಂದು ಮಾತು ಕೂಡ ಇದೆ. ಮತ್ತಾಯನ ಸುವಾರ್ತೆಯಲ್ಲಿ ಯೇಸು ಹೇಳಿದ್ದೇನೆಂದರೆ, ನೀವು ಯಜ್ಞವೇದಿಯ ಬಳಿಗೆ ಬರುವಾಗ, ನನಗೆ ಯಜ್ಞ ಅರ್ಪಿಸುತ್ತಿರುವಾಗ, ನಿನ್ನ ಸಹೋದರನಿಗೆ ನಿನ್ನ ಮೇಲೆ ಏನಾದರೂ ವ್ಯತಿರೇಕ ಏನಾದರೂ ಇರುವುದಾದರೆ, ವಾಕ್ಯ ಏನು ಹೇಳುತ್ತೆ ನೋಡಿ. ಮತ್ತಾಯನ ಸುವಾರ್ತೆ 5ನೇ ಅಧ್ಯಾಯ 23ನೇ ವಚನ ಓದುತ್ತಿದ್ದೇನೆ, ಕೇಳಿ. ಆದ ಕಾರಣ ನೀನು ನಿನ್ನ ಕಾಣಿಕೆಯನ್ನು ಯಜ್ಞವೇದಿಯ ಹತ್ತಿರಕ್ಕೆ ತಂದಾಗ ನಿನ್ನ ಸಹೋದರನ ಮನಸ್ಸಿನಲ್ಲಿ ನಿನ್ನ ಮೇಲೆ ಏನೋ ವಿರೋಧವದೆ ಎಂಬುದು ನಿನ್ನ ನೆನಪಿಗೆ ಬಂದರೆ, ನಿನ್ನ ಕಾಣಿಕೆಯನ್ನು ಆ ಯಜ್ಞವೇದಿಯ ಮುಂದೆಯೇ ಬಿಟ್ಟು ಹೋಗಿ ಮೊದಲು ನಿನ್ನ ಸಹೋದರನ ಸಂಗಡ ಒಂದಾಗು, ಆಮೇಲೆ ಬಂದು ನಿನ್ನ ಕಾಣಿಕೆಯನ್ನು ಕೊಡು ಎಂದು ಹೇಳಿದನು. ಅರ್ಥವಾಯ್ತಾ ನಿಮಗೆ? ದೇವರ ಸನ್ನಿಧಿಯಲ್ಲಿ ನಾವು ಪ್ರಾರ್ಥನೆ ಮಾಡಲು ಹೋಗುವಾಗ ದೇವರಿಗೆ ಹೋರಿ, ಕುರಿ, ಎತ್ತು, ದನ ಯಜ್ಞ ಅರ್ಪಿಸುವ ಅಗತ್ಯವಿಲ್ಲ. ನಮ್ಮ ಹೃದಯವೇ ಸಜೀವ ಯಜ್ಞವಾಗಿದೆ. ನಮ್ಮ ಪ್ರಾರ್ಥನೆ ಧೂಪವಾಗಿ ದೇವರ ಸನ್ನಿಧಿಗೆ ಸೇರುತ್ತೆ. ಈ ದಿನ ಶುಕ್ರವಾರವಲ್ಲವೋ ಸಾಯಂಕಾಲ ಉಪವಾಸ ಪ್ರಾರ್ಥನೆ ಇರುತ್ತೆ. ಹಾಗಾಗಿ ನಿಮ್ಮ ನಿಮ್ಮ ಸಭೆಗಳಲ್ಲಿ ನಡೆಯುವಂತಹ ಉಪವಾಸ ಪ್ರಾರ್ಥನೆಯಲ್ಲಿ ಪಾಲ್ಗೊಳ್ಳುವವರಾಗಿರಿ. ಪ್ರಾರ್ಥಿಸಿಕೊಳ್ಳೋಣ. ಒಬ್ಬರಿಗೋಸ್ಕರ ಒಬ್ಬರು ಪ್ರಾರ್ಥಿಸಬೇಕೆಂದು ದೇವರ ವಾಕ್ಯ ಎಚ್ಚರಿಸುತ್ತೆ. ನಾವು ಪ್ರಾರ್ಥನೆಗಾಗಿ ಸಿದ್ಧರಾಗುತ್ತಿರುವಾಗ, ನಾವು ಪ್ರಾರ್ಥಿಸಲು ಆಸೆ ಪಡುತ್ತಾ ಇರುವಾಗ, ಕರ್ತನ ಸನ್ನಿಧಿಯಲ್ಲಿ ನಾವು ಮೊಳಕಾಲು ಊರುವಾಗ, ಕಣ್ಣು ಮುಚ್ಚಿಕೊಳ್ಳುವಾಗ, ಪ್ರಾರ್ಥಿಸಲು ಬಾಯಿ ತೆರೆಯುವಾಗ ಯಾರಾದರೂ ನಮ್ಮ ಮೇಲೆ ಅಥವಾ ಯಾರಿಗಾದರೂ ನಮ್ಮ ವಿರುದ್ಧ ಏನಾದರೂ ಇರುವುದಾದರೆ, ನಿನ್ನ ಸಹೋದರನಿಗೆ ನಿನ್ನ ವಿರುದ್ಧ ಏನಾದರೂ ಇರುವುದಾದರೆ, ನಿಮಗಿಲ್ಲದಿರಬಹುದು. ನಿಮಗೆ ಆ ಸಹೋದರನ ಮೇಲೆ ಕೋಪ ಇಲ್ಲ, ಆದರೆ ಆ ಸಹೋದರನಿಗೆ ನಿಮ್ಮ ಮೇಲೆ ಕೋಪ ಇದೆ. ಒಂದು ವೇಳೆ ಆ ಸಹೋದರನಿಗೆ ನಿಮ್ಮ ಮೇಲೆ ಕೋಪ ಇದೆ ಎಂದು ನಿಮಗೆ ಗೊತ್ತಾದರೆ, ನನಗೇನು ಮಾಡನ್ನುತ್ತೀರಿ ಅನ್ನುತ್ತೇವಲ್ಲವೇ ನಾವು? ನಾನಂತೂ ಅವರಿಗೆ ಪ್ರೀತಿಸ್ತಿದ್ದೇನೆ, ನನಗೆ ಯಾವ ತೊಂದರೆ ಇಲ್ಲ ಎಂದು ಸಮರ್ಥಿಸಿಕೊಳ್ತೇವೆ. ಆದರೆ ಬೈಬಲ್ ಏನು ಹೇಳುತ್ತೆ? ಒಂದು ಎಕ್ಸ್ಟ್ರಾ ಸ್ಟೆಪ್ ತೆಗೆದುಕೊಳ್ಳಿ ಅನ್ನುತ್ತೆ. ನಿನ್ನ ಸಹೋದರನಿಗೆ ನಿನ್ನ ಮೇಲೆ ಕೋಪ ಇರುವುದಾದರೆ ನೀನು ಮೊದಲು ಹೋಗಿ ನಿನ್ನ ಸಹೋದರನೊಂದಿಗೆ ಸಮಾಧಾನಗೊಂಡು ಅವನಿಗೆ ಡೌಟ್ ಏನೆಂದು ತಿಳಿಸು, ಅವನ ತಪ್ಪುಗಳೇನೆಂದು ಸರಿಪಡಿಸಿ, ಅವನು ಯಾಕೆ ನಿನಗೆ ವಿರೋಧವಾಗಿದ್ದಾನೆಂದು ತಿಳಿದುಕೊಂಡು, ನಿನ್ನ ತಪ್ಪಿರುವುದಾದರೆ ಒಪ್ಪಿಕೊಂಡು ಕ್ಷಮಾಪಣೆ ಕೇಳಿ ಸಮಾಧಾನಗೊಂಡು, ಆಗ ಬಂದು ನೀವು ನನ್ನನ್ನು ಸೇವಿಸಿರಿ, ಆಗ ಬಂದು ನನಗೆ ಕಾಣಿಕೆ ಕೊಡಿರಿ, ಅಂಗೀಕರಿಸುತ್ತೇನೆ ಎಂದು ಹೇಳುತ್ತಾರೆ. ಬಹಳಷ್ಟು ಸಾರಿ ಯಾಕೆ ದೇವರು ನಮ್ಮ ಪ್ರಾರ್ಥನೆ ಕೇಳ್ತಾ ಇಲ್ಲ ಎಂಬ ಪ್ರಶ್ನೆಗಳು ನಮಗೆ ಕಾಡುತ್ತಾ ಇರುತ್ತವೆ. ನಾವು ಇತರರಿಗೆ ಕ್ಷಮಿಸಲಾರದೆ ದೇವರಿಗೆ ಮಾಡುವಂತಹ ಪ್ರಾರ್ಥನೆಗಳು ದೇವರ ಸನ್ನಿಧಿಗೆ ಸೇರುವುದಿಲ್ಲ. ನಾವು ಇತರರೊಂದಿಗೆ ಸಮಾಧಾನಗೊಳ್ಳದೆ ದೇವರ ಸನ್ನಿಧಿಯಲ್ಲಿ ಸಮಾಧಾನ ಹೊಂದಿಕೊಳ್ಳಬೇಕೆಂದು ಆಶಿಸುವುದಾದರೆ ಅದು ಕೂಡ ಆಗೋದಿಲ್ಲ. ಈ ದಿನ ಕ್ರೈಸ್ತತ್ವ ಎನ್ನುವಂಥದ್ದು ಬಹಳ ಸುಲಭವಾದ ಶೈಲಿಯಲ್ಲಿ ಹಾಲೆಲೂಯ ಅಂದ್ರೆ ಸಾಕು, ಪರಿಶುದ್ಧಾತ್ಮ ದೇವರು ಬಂದು ಅಭಿಷೇಕಿಸುತ್ತಾರೆ ಅನ್ನುತ್ತಾರೆ ಹೊರತು, ಒಬ್ಬ ವ್ಯಕ್ತಿ ಕುಗ್ಗಿದ ಜಜ್ಜಿದ ಹೃದಯ ಹೊಂದಿಕೊಳ್ಳದಿದ್ದರೆ ಆ ಒಂದು ಆತ್ಮನನ್ನು ನಾವು ಕಾಪಾಡಿಕೊಳ್ಳಲಾರೆವು. ಪರಿಶುದ್ಧಾತ್ಮನನ್ನು ದುಃಖಪಡಿಸಬೇಡಿರಿ ಎಂದು ವಾಕ್ಯ ಹೇಳುತ್ತೆ. ನಾವು ಪ್ರಾರ್ಥನೆ ಮಾಡಲು ಮೊಳಕಾಲೂರುವಾಗ ನಮ್ಮ ತಪ್ಪನ್ನು ಒಪ್ಪಿಕೊಳ್ಳುವಂತೆ ಮಾಡುವಾತನೇ ಪರಿಶುದ್ಧಾತ್ಮ ದೇವರಾಗಿದ್ದಾರೆ. ಯಾಕೆಂದರೆ ಆತನು ಬಂದಾಗ ಪಾಪದ ಕುರಿತಾಗಿ, ನೀತಿಯ ಕುರಿತಾಗಿ, ತೀರ್ಪಿನ ಕುರಿತಾಗಿ ಮನವರಿಕೆ ಉಂಟು ಮಾಡುತ್ತಾನೆ. ನಿಮ್ಮ ಸಹೋದರನಿಗೆ ನಿಮ್ಮ ಮೇಲೆ ಕೋಪ ಇದೆ ಎಂಬುದಾಗಿ ಪವಿತ್ರಾತ್ಮನು ನಿಮಗೆ ಮನವರಿಕೆ ಮಾಡುತ್ತಾನೆ.
ನಿಮ್ಮ ಹೃದಯದಲ್ಲಿ ನಿಮ್ಮ ಸಹೋದರನ ವಿರುದ್ಧ ದ್ವೇಷ ಇದೆ ಎಂದು ದೇವರ ಆತ್ಮ ನೀವು ಮೊಳಕಾಲೂರಿದಾಗ, ನೀವು ಪ್ರಾರ್ಥಿಸುವಾಗ ಮನವರಿಕೆ ಉಂಟು ಮಾಡುತ್ತಾನೆ. ಪರಿಶುದ್ಧಾತ್ಮ ದೇವರಿಗೆ ನಾವು ವಿಧೇಯರಾಗುವುದಾದರೆ, ನಮ್ಮ ಹೃದಯವನ್ನು ಸರಿಪಡಿಸಿಕೊಳ್ಳುವುದಾದರೆ, ನಾವು ಇತರರನ್ನು ಕ್ಷಮಿಸುವುದಾದರೆ ನಾವು ಕ್ಷಮಿಸಲ್ಪಡ್ತೇವೆ. ಯೇಸು ಶಿಲ್ಬೆ ಮೇಲೆ ಮಾಡಿರುವ ಪ್ರಾರ್ಥನೆ ಯಾವತ್ತೂ ನೆನಪಿನಲ್ಲಿಟ್ಕೊಳ್ಳಿ. ತಂದೆಯೇ, ಇವರು ಏನ್ ಮಾಡುತ್ತಾರೆ, ಇವರು ಅರಿಯದೇ ಇರುವುದರಿಂದ ಇವರನ್ನು ಕ್ಷಮಿಸು ಅನ್ನುತ್ತಾರೆ. ಕೆಲವು ಸಾರಿ ಅನ್ಯಾಯವಾಗಿ ಇತರರು ನಮ್ಮ ಮೇಲೆ ನಿಂದೆ ಹೊರಿಸಿದರೂ ಸಹ, ನಮಗೆ ಹಾನಿ ಮಾಡಿದರೂ ಸಹ, ನಮ್ಮ ಮೇಲೆ ಅಪನಿಂದನೆ ಹೊರಿಸಿದರೂ ಸಹ, ಕ್ರಿಸ್ತನ ಮನಸ್ಸನ್ನು, ಪ್ರೀತಿಯುಳ್ಳ ಮನಸ್ಸನ್ನು ಹೊಂದಿದವರಾಗಿ ಅವರನ್ನು ಕ್ಷಮಿಸೋಣ. ಅದರಿಂದ ನಮಗೆ ಲಾಭವಿರುತ್ತೆ, ನಾವೇ ಆನಂದಕರವಾಗಿ ಇರಬಲ್ಲೆವು. ಬನ್ನಿ ಪ್ರಾರ್ಥಿಸೋಣ. ಪರಿಶುದ್ಧ ದೇವರೇ, ಈ ಸಮಯದಲ್ಲಿ ಯಾರ್ಯಾರ ಹೃದಯದೊಳಗೆ ಯಾರ್ಯಾರ ವಿರುದ್ಧ ಎಂತಹ ಬೇಸರವಿದೆಯೋ, ಅಸೂಯೆ ಇದೆಯೋ, ಭೇದವಿದೆಯೋ, ಕೋಪವಿದೆಯೋ, ಅದನ್ನು ಪರಿಶುದ್ಧಾತ್ಮ ದೇವರು ನಾವು ಒಪ್ಪಿಕೊಳ್ಳುವ ಹಾಗೆ ಮಾಡಲಿ. ನಾವು ನಿಂತುಕೊಂಡು ಪ್ರಾರ್ಥನೆ ಮಾಡುವಾಗೆಲ್ಲ ಅನುದಿನವೂ ನಮ್ಮ ವಿರೋಧಿಗಳನ್ನು ಕ್ಷಮಿಸುವುದಕ್ಕಾಗಿಯೂ, ನಮಗೆ ಹಾನಿ ಮಾಡಿದವರನ್ನು ಕ್ಷಮಿಸುವುದಕ್ಕಾಗಿಯೂ, ಹಾಗೆಯೇ ನಿಮ್ಮಿಂದ ಕ್ಷಮಿಸಲ್ಪಟ್ಟು ನೀವು ಕೊಡುವ ಸಮಾಧಾನ ಹೊಂದಿಕೊಳ್ಳುವಂತೆ ನಮ್ಮ ಪ್ರತಿಯೊಬ್ಬರಿಗೂ ಸಹಾಯ ಮಾಡಿರೆಂದು ಕ್ರಿಸ್ತನ ನಾಮದಲ್ಲಿ ಬೇಡುತ್ತೇನೆ ತಂದೆಯೇ, ಆಮೇನ್. ತಂದೆಯಾದ ದೇವರ ಪ್ರೀತಿಯು, ಮಗನಾಗಿರುವ ಕ್ರಿಸ್ತನ ಕೃಪೆಯು, ಆದರಣೆಕರ್ತನಾದ ಪವಿತ್ರಾತ್ಮನ ಸಹವಾಸವು ಈ ಅನುದಿನದ ಧ್ಯಾನದಲ್ಲಿ ಐಕ್ಯವಾಗಿರುವ ನಮ್ಮೆಲ್ಲರ ಸಂಗಡ ಸದಾಕಾಲಕ್ಕೂ ನೆಲೆಯಾಗಿರಲಿ. ಆಮೇನ್. ದೇವರಿಗೆ ಸ್ತೋತ್ರ. 8939731313 ನಂಬರ್ಗೆ ನಿಮ್ಮ ಪ್ರಾರ್ಥನಾ ಮನವಿಗಳು, ಪ್ರೈಸ್ ರಿಪೋರ್ಟ್ಸ್, ಒಂದು ಟೆಕ್ಸ್ಟ್ ಇಲ್ಲವೇ ವಾಯ್ಸ್ ಮೆಸೇಜ್ ಮುಖಾಂತರ ವಾಟ್ಸಪ್ ಕಳಿಸಿಕೊಡಿರಿ. ನಿಮ್ಮೆಲ್ಲರಿಗೋಸ್ಕರ ನಾವು ಪ್ರಾರ್ಥಿಸುತ್ತಿದ್ದೇವೆ. ಡಾಕ್ಟರ್ ಜೈಪಾಲ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿರಿ, ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಇತರರಿಗೆ ಆಶೀರ್ವಾದವಾಗಿರಿ. ಈ ದಿನ ಶುಕ್ರವಾರ ಆಗಿರೋದ್ರಿಂದ ಉಪವಾಸ ಪ್ರಾರ್ಥನೆ ಇರುತ್ತೆ. ನಿಮ್ಮ ಸಭೆಗಳಲ್ಲಿ ನಡೆಯುವಂತಹ ಉಪವಾಸ ಪ್ರಾರ್ಥನೆಯಲ್ಲಿ ಪ್ರತಿಯೊಬ್ಬರು ಪಾಲ್ಗೊಳ್ಳುವವರಾಗಿರಿ. ಉಜ್ಜೀವನದ ಕಾರ್ಯಗಳು ದೇವರು ಮಾಡುವುದನ್ನು ಕಣ್ಣಾರೆ ಕಾಣುವಿರಿ. ಹಾಗೆ ಪ್ರಾರ್ಥಿಸುತ್ತಾ ಎಷ್ಟೋ ಬಲ ಹೊಂದುವವರಾಗಿರುತ್ತೀರಿ. ಕರ್ತನ ಚಿತ್ತವಿರುವುದಾದರೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೂ ದೇವರ ಮಹಾಕೃಪೆ ನಿಮ್ಮೆಲ್ಲರೊಂದಿಗಿರಲಿ.